ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಮೊದಲಿಗೆ ಕಡಲೆ, ಬೆಲ್ಲ, ಕಡಲೆ ಬೀಜ, ಎಳ್ಳು, ಕೊಬ್ಬರಿ, 2 ಏಲಕ್ಕಿ ಕಾಯಿ ತಂದಿದ್ದೀನಿ. ಈಗ ಕಡಲೆ ಬೀಜನ ನಾನು ಕೆಂಪುಗೆ ಹುರ್ಕೊತಿದ್ದೀನಿ. ಕಡಲೆ ಬೀಜ ಕೆಂಪುಗೆ ಹುರ್ಕೊಂಡಾದ್ಮೇಲೆ ಎಳ್ಳನ್ನ ಅದನ್ನು ಸಹ ಕೆಂಪುಗೆ ಹುರ್ಕೊತಿದ್ದೀನಿ. ಅದನ್ನು ಕೆಂಪುಗೆ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಬೆಲ್ಲನ ಒಂದು ಪಾತ್ರೆನ 1 ಬೌಲಷ್ಟು ಬೆಲ್ಲ ತೊಗೊಂಡಿನಿ. ಅದಕ್ಕೆ 1 ಬೌಲಷ್ಟು ನೀರು ಹಾಕ್ಕೊತಿದ್ದೀನಿ. ಪಾಕ ಕುದಿ ಬರೋ ತನಕ ಪಾಕ ಮಾಡ್ಕೋಬೇಕು. ನೆಕ್ಸ್ಟ್ ಜಾರಿಗೆ ಕಡಲೆ ಮತ್ತು ಏಲಕ್ಕಿ ಕಾಯಿ ಹಾಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ನಾನು ಬೌಲಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಕಡಲೆ ಬೀಜನ ಸ್ವಲ್ಪ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಮಿಕ್ಕಿರೋ ಕಡಲೆ ಬೀಜನ ಹಾಕ್ಕೊತಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಕೊಬ್ಬರಿ ಹುರ್ಕೊಂಡಿಲ್ಲ, ಹಂಗೆ ಹಾಕ್ಕೊತಿದ್ದೀನಿ. ಎಳ್ಳು ಹಾಕ್ಕೊತಿದ್ದೀನಿ. ಎಳ್ಳು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಈಗ ಪಾಕನ ಅದಕ್ಕೆ ಹಾಕ್ಕೊತಿದ್ದೀನಿ. ಪಾಕ ಹಾಕ್ಕೊಂಡ್ಮೇಲೆ ಅದನ್ನು ನಾನು ಕೈಯಲ್ಲಿ ನೀಟಾಗಿ ಕಲಿಸ್ಕೊತಿದ್ದೀನಿ. ನೀಟಾಗಿ ಕಲಿಸ್ಕೊಂಡ್ಮೇಲೆ ಉಂಡೆ ಮಾಡ್ಕೋಬೇಕು. ಉಂಡೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.